ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತಂದರೆ, ನೀವು ಬಡ್ಸ್ಕೊಂಡು ತರ್ತೀರಾ, ತಂದು 3 ತಿಂಗಳಾಗಿರುತ್ತೆ, 6 ತಿಂಗಳಾಗಿರುತ್ತೆ, ವರ್ಷವೂ ಕೂಡ ಆಗಿರುತ್ತೆ, ಆದರೂ ಬೀಟ್ ಮಾಡಿರಲ್ಲ. ಯಾಕೆ ಅಂತ ನಾನು ಇವತ್ತು ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡೋ ಒಂದೊಂದು ವಿಷಯನೂ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಲ್ಲ ಫ್ರೆಂಡ್ಸ್. ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ಕಡೆಗೆ ಬರೋಣ ಬನ್ನಿ ಫ್ರೆಂಡ್ಸ್. ಆದರೂ ನೀವು ಬಡ್ಸ್ಕೊಂಡು ತಂದಿರ್ತೀರ ಫ್ರೆಂಡ್ಸ್. ತಂದು ಅದು ಮೊದಲು ನೀವು ಬಡ್ಸ್ಗಳು ತಂದು 2-3 ತಿಂಗಳಿಗೆ ತಂದಿರ್ತೀರ. ಅದ್ರದ್ದು ಕರೆಕ್ಟಾಗಿ ವಯಸ್ಸು ನೋಡಿ, ವಯಸ್ಸು ಕರೆಕ್ಟಾಗಿ ಮಿನಿಮಮ್ ಅದು ಬ್ರೀಡಿಂಗ್ ಏಜ್ ಎಷ್ಟಿರಬೇಕು ಅಂತಂದರೆ 8ರಿಂದ 12 ತಿಂಗಳು ಇರಬೇಕು ಫ್ರೆಂಡ್ಸ್. ಅದು ಬ್ರೀಡಿಂಗ್ ಬರಬೇಕು ಅಂದರೆ 8 ತಿಂಗಳು, ಮಿನಿಮಮ್ 8 ತಿಂಗಳು ತಪ್ಪಿರ 6 ತಿಂಗಳು, 12 ತಿಂಗಳು, 3ರಲ್ಲಿ ಯಾವಾಗ ಬೇಕಾದ್ರೂ ಫೀಮೇಲು ಮೇಲ್ಗಳು ಬ್ರೀಡ್ ಮಾಡಿಸ್ಬೋದು ಫ್ರೆಂಡ್ಸ್. ಆಮೇಲೆ ಪೇರಿಂಗ್ ಏನು ಸರಿಯಾಗಲ್ಲ ಅಂದರೆ, ಪೇರಿಂಗು ಸರಿಯಾಗಿ ಆಗಲ್ಲ. ಮತ್ತು ಮೇಲು ಫೀಮೇಲ್ ಕರೆಕ್ಟಾಗಿ ಏನಕ್ಕೆ ಪೇರಿಂಗ್ ಆಗಲ್ಲ ಅಂದರೆ, ಮೇಲು ಫೀಮೇಲ್ ಕರೆಕ್ಟಾಗಿದೆ ನೋಡಿ. ಪಕ್ಕ ಮೇಲು ಫೀಮೇಲು, ಈಗ ಜನಗಳು ತಪ್ಪೇನು ಮಾಡ್ತಾರೆ ಅಂದರೆ, ಪಕ್ಕ ಮೇಲು ಫೀಮೇಲ್ ತಂದಿರಲ್ಲ, ಇಲ್ಲ ಗೊತ್ತಿಲ್ಲದಲ್ಲೇ ಮೇಲು ತಂದಿರ್ತಾರೆ, ಫೀಮೇಲ್ಗಳು ತಂದಿರ್ತಾರೆ. ನಿಮಗೆ ಪಕ್ಕ ಮೇಲು ಫೀಮೇಲ್ ಯಾವ ಥರ ಇರಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್, ಚೆಕ್ಔಟ್ ಮಾಡ್ಕೊಳ್ಳಿ ವೀಡಿಯೋನ. ಮೇಲು ಫೀಮೇಲ್ ಯಾವ ಥರ ಇರಬೇಕು ಅಂತ ಅಂದರೆ. ಆಮೇಲೆ ಬಡ್ಸ್ಗಳು ತಂದಿರ್ತೀರ, 3 ತಿಂಗಳು, 6 ತಿಂಗಳು, ವರ್ಷ ಆದ್ರೂ ಬಡ್ಸ್ಕೊ ಬ್ರೀಡ್ ಮಾಡಲ್ಲ. ಯಾಕೆ ಅಂದರೆ, ಇದು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೇಲ್ಗಳು ಯಾವಲ್ಲೂ ರೆಡಿ ಇರ್ತವೆ, ಮೇಲ್ಗಳು ಬೇಗ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗ್ತವೆ, ಫೀಮೇಲ್ಗಳು ಬೇಗ ಅಡ್ಜಸ್ಟ್ ಆಗಲ್ಲ. ಇದ್ರ ಕಾರಣ ಏನು ಅಂತ ಅಂದರೆ, ಫೀಮೇಲ್ಗಳು ನೀವು ತಂದೋದಕ್ಕೆ ಮಡಕೆಗಳು ಕಟ್ಟಿರ್ತೀರ, ಮಡಕೆಗಳಿಗೆ ಒಂದೊಂದ್ಸರಿ ಮಡಕೆಗಳು ಇಷ್ಟ ಆಗಿರಲ್ಲ. ಆಮೇಲೆ ಅಡಲ್ಟ್ ಪೇರ್ಗಳು ತಂದಿರ್ತಾರೆ, ಅಡಲ್ಟ್ ಪೇರ್ಗಳಲ್ಲಿ ನೀವು ಬರುವ ಮುಖ್ಯ ಅಂಶಗಳು ಏನು ಅಂತ ಅಂದರೆ, ಅಡಲ್ಟ್ ಪೇರ್ಗಳು ಬೇರೆ ಮನೆಯಲ್ಲಿ ನೀವು ಮಡಕೆಗಳಿಂದ ಬ್ರೀಡ್ ಮಾಡ್ತಿರ್ತಾರೋ, ಇಲ್ಲ ನೀವು ಬ್ರೀಡಿಂಗ್ ಬಾಕ್ಸ್ ಹಾಕಿದರೆ ಈ ಥರ ಬ್ರೀಡಿಂಗ್ ಬಾಕ್ಸಲ್ಲಿ ಬ್ರೀಡ್ ಮಾಡ್ತಿರ್ತಾರೋ ಅದು ನಿಮಗೆ ಗೊತ್ತಿರಲ್ಲ. ಅಡಲ್ಟ್ ಪೇರ್ಗಳು ತಂದಿರೋರಿಗೆ ಮಾತ್ರ ಹೇಳ್ತಿದ್ದೀನಿ ನಾನು. ಶಾಪಿಂದ ಅಡಲ್ಟ್ ಪೇರ್ಗಳು ಬ್ರೈಡ್ ಮಾಡಿರ್ತೀರಲ್ಲ ಅಂಥವ್ರಿಗೆ ಮಾತ್ರ ಇದು ಹೇಳ್ತಿದ್ದೀನಿ. ನೀವು ಅಡಲ್ಟ್ ಪೇರ್ಗಳು ಮೇಲು ಅಡಲ್ಟ್ ತಂದಿರ್ತೀರ, ಫೀಮೇಲ್ ಅಡಲ್ಟ್ ತಂದಿರೋ, ಮೇಲು ನೀವು ಯಾವುದಕ್ಕೂ ಅಡಲ್ಟೇ ತರಬೇಕು, ಫೀಮೇಲ್ ಒಂದು ಸ್ವಲ್ಪ ಚಿಕ್ಕದು ತಂದರೆ ಉತ್ತಮ. ಅಡಲ್ಟ್ಗಳು ತಂದಿರ್ತೀರ, ಮೇಲು ಅಡಲ್ಟ್ ತಂದಿರ್ತೀರ, ಫೀಮೇಲ್ ಅಡಲ್ಟ್ಗಳು ತಂದಿರ್ತೀರ. ಆಮೇಲೆ ಬೇರೆ ಮನೇಲಿ ಅವು ಬಾಕ್ಸ್ ಬ್ರೀಡ್ ಮಾಡಿರ್ತಾವೋ ಅಂತ ನಿಮಗೆ ಗೊತ್ತಿರಲ್ಲ. ಆಮೇಲೆ ಮಡಕೆಗಳಿಂದ ಬ್ರೀಡ್ ಮಾಡಿಸಿರ್ತಾರೋ ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮದು ಏನಾಗಿದೆ ಅಂತ ನಾನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾನು ವಿಡಿಯೋ ಯಾರು ನೋಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಇದು ಎಲ್ಲ ಮೇಲು ಎಲ್ಲೋ ಫೀಮೇಲ್ಸ್ ಇದೆ. ಇದೇನೆಂದರೆ ಮಡಕೆಲೆ ಬ್ರೀಡ್ ಮಾಡಿಸ್ತಿದ್ದೆ. ಆಗಿಂದ ನಾನು ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀನಿ, ಮಡಕೆಲೆ ಬ್ರೀಡ್ ಮಾಡಿಸ್ತಿದ್ದೆ. ಇದು ಮಡಕೆ ಬ್ರೀಡ್ ಮಾಡಿ ಅಡ್ಜಸ್ಟ್ ಆಗಿ ಬ್ರೀಡಿಂಗ್ ಬಾಕ್ಸಲ್ಲಿ ಒಳಗಡಿಕೆ ಹೋಗ್ತಿಲ್ಲ ಫ್ರೆಂಡ್ಸ್. ಈ ಥರನೂ ಆಗ್ಬೋದು. ಈಗ ನೀವು ಮೇಲ್ಗಳು ಯಾವಾಗ ನಿಮ್ಮ ಮನೆ ಬೇಗ ಅಡ್ಜಸ್ಟ್ ಆಗ್ತದೆ, ಮೇಲ್ಗಳಲ್ಲಿ ನೀವು ಯಾವುದೇ ಫೀಮೇಲ್ ಬಿಟ್ಟರು ಮೇಲು ಬೇಗ ಪೇರ್ ಆಗುತ್ತೆ, ಫೀಮೇಲ್ಗಳದೇ ಪ್ರಾಬ್ಲಮ್ಮು. ಇದ್ರ ಸೊಲ್ಯೂಷನ್ ಏನಂತಂದರೆ, ಅದಕ್ಕೆ ಕೇಜ್ಗಳು ನೀಟಾಗಿ ಸೆಟ್ ಆಗಿರಲ್ಲ, ತುಂಬ ಚಿಕ್ಕ ಕೇಜ್ಗಳು ಕೊಡೋದು. ಆಮೇಲೆ ಒಂದೇ ಥರ ಫುಡ್ಗಳು, ರೆಗ್ಯುಲರ್ ನವಣೆನೇ ಇಡ್ತಿರೋದು. ಆಮೇಲೆ ಅದಕ್ಕೆ ಬೇಕಾದ ಸಾಫ್ಟ್ ಫುಡ್ಗಳು ಕೊಡದೇ ಇರೋದು. ಆ ಥರ ಆದರೂ ನಿಮಗೆ ಬಡ್ಸ್ಕೊ ಬ್ರೀಡ್ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ಬೇಕಾದ ವಾರದಲ್ಲಿ ಒಂದು ಮೂರು ಟೈಮು ಅದಕ್ಕೆ ಬೇಕಾದ ಸಾಫ್ಟ್ ಫುಡ್ಗಳು ಕೊಡಿ, ಎಲ್ಲನೂ ಕೊಡಿ. ಫೀಮೇಲ್ಗಳ ಪ್ರಾಬ್ಲಮ್ ಎಷ್ಟು ಫ್ರೆಂಡ್ಸ್. ಆಮೇಲೆ ಆದಷ್ಟು ಚಿಕ್ಕ ಮಡಕೆಗಳು ಕೊಡೋದು. ಚಿಕ್ಕ ಮಡಕೆಗಳು ಕೊಟ್ಟರು ಅದು ಬ್ರೀಡ್ ಆಗೋಲ್ಲ. ಮೊದಲು ಸೆಲೆಕ್ಷನ್ ಮಾಡ್ಕೊಳುತ್ತೆ, ಮಡಕೆ ನಮಗೆ ಸರಿ ಇದೆಯಾ ಅಂತ ಸೆಲೆಕ್ಷನ್ ಮಾಡ್ಕೊಳುತ್ತೆ ಫೀಮೇಲು. ಮಡಕೆಗಳು ಆದಷ್ಟು ನೀವು ಸ್ವಲ್ಪ ದೊಡ್ಡ ಮಡಕೆಗಳು ತುಂಬ ಕೊಟ್ಟರೆ ಉತ್ತಮ. ಮಡಕೆ ಕೊಡೋರು ಬ್ರೀಡಿಂಗ್ ಬಾಕ್ಸ್ ಕೊಟ್ಟರೆ ಈ ಥರ ಔಟ್ಸೈಡ್ ಬ್ರೀಡಿಂಗ್ ಬಾಕ್ಸ್ ನೀವು ರಿಸಲ್ಟ್ ಚೆಕ್ ಮಾಡೋಕ್ಕೆಲ್ಲ ಬ್ರೀಡಿಂಗ್ ಬಾಕ್ಸ್ ಇರುತ್ತೆ. ನೀವು ಆದಷ್ಟು ಮಡಕೆಗಳು ಸ್ವಲ್ಪ ದೊಡ್ಡ ಸೈಜ್ ಮಡಕೆ. ಫೀಮೇಲ್ಗಳು ಏನು ಅಂತಂದರೆ, ನಿಮಗೆ ಪಾರ್ಟ್ಗಳು ಇಷ್ಟ ಆಗಲಿಲ್ಲ ಅಂದ್ರೆ ಅದು ಹಂಗೆ ಇರುತ್ತೆ, ಬ್ರೀಡ್ ಆಗೋಲ್ಲ. ಮೇಲೆ ಯಾವಾಗಲೂ ಮೀಟಿಂಗ್ ಮಾಡೋಕ್ಕೆ ತಯಾರಾಗಿರುತ್ತೆ, ಫೀಮೇಲ್ಗಳು ಅವಾಯ್ಡ್ ಮಾಡ್ತಾ ಇರ್ತವೆ. ಅದಕ್ಕೆ ಮೇಯ್ನ್ ಪ್ರಾಬ್ಲಮ್ ಅಂದರೆ ಅವಕ್ಕೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಫೀಮೇಲಲ್ಲಿ. ಆಮೇಲೆ ನೀವು ಮೊಡಕೆನ ದೊಡ್ಡದು ಕೊಟ್ಟಿದ್ದೀರಾ, ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀರಾ, ಆದರೂ ನಿಮ್ಮ ಮನೆಗೆ ಬ್ರೀಡ್ ಆಗ್ತಿಲ್ಲ ಅಂತ ಇನ್ನೂ ಒಂದು ಕಾರಣ ಇದೆ. ಅಕ್ಕಪಕ್ಕ ನೀಟಾಗಿ ಕೇಜ್ಗಳು ಕ್ಲೀನ್ ಮಾಡದೇ ಇರೋದು, ಹುಳಗಳ ಸಮಸ್ಯೆ ಇದ್ರೂ ಆ ಥರ ಆಗುತ್ತೆ. ಆಮೇಲೆ ವಿಟಮಿನ್ ಸಮಸ್ಯೆ. ಆಮೇಲೆ ಬೇರೆ ಮನೆಯಿಂದ ತಂದಿರ್ತಿರಲ್ಲ, ಅದಕ್ಕೆ ಅದ್ರ ಪೇರೆಂಟ್ಸ್ಗಳು ಏನಾಗಿರ್ತವೆ ಅಂದರೆ, ಅದಕ್ಕೆ ನೀಟಾಗಿ ಕ್ಯಾಲ್ಸಿಯಂ ತಿಂತಿರಲ್ಲ, ಮತ್ತು ಅದಕ್ಕೆ ಬೇಕಾದ ವಿಟಮಿನ್ಸ್ಗಳು ಸಿಗ್ತಿರಲ್ಲ. ಆ ಥರನೂ ಪ್ರಾಬ್ಲಮ್, ಅದರಿಂದನೂ ಬ್ರೀಡ್ ಮಾಡದೇ ಇರ್ಬೋದು. ಆಮೇಲೆ ಆಮೇಲೆ ಪೇರ್ ಆಯಿತು. ಆಮೇಲೆ ಇನ್ನೊಂದು, ನಿಮ್ಮದು ಬರ್ಡ್ಸ್ಗಳು ಪೇರು ಆಗಿದೆ, ಪೇರಿಂಗಾಗಿ ಮೀಟಿಂಗು ಆಗ್ತಿದೆ, ಮೀಟಿಂಗಾಗಿ ಮೊಟ್ಟೆ ಆಗ್ತಾಯಿಲ್ಲ. ಅದಕ್ಕೇನು ಕಾರಣ ಏನಂದರೆ, ಆಮೇಲೆ ಇದು ಮೇನು ತಪ್ಪಿದ್ರೆ ಫೀಮೇಲಿ ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅದು ಪ್ರಾಬ್ಲಮ್ ಇದೆ, ನೀವು ಇಷ್ಟೆಲ್ಲ ಕೊಟ್ಟರು ಬ್ರೀಡ್ ಆಗ್ತಿಲ್ಲ ಅಂತಂದರೆ ಇದೇ ಫರ್ಟಿಲಿಟಿ ಪ್ರಾಬ್ಲಮ್. ಬೇಕಾದ ವಿಟಮಿನ್ಸ್ ಮಿನರಲ್ಗಳು ಅದಕ್ಕೆ ಸಿಗ್ತಿರಲ್ಲ, ಹಾಗಾಗಿ ಅದು ಬ್ರೀಡು ಆಗೋಲ್ಲ.
ಈ ಥರ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಆದಷ್ಟು ನೀವು ಬರ್ಡ್ಸ್ಕೊಳ್ಳೋ ಗಾಬರಿ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಟೈಮ್ ಯಾರು ಬ್ರೀಡ್ ಮಾಡುತ್ತೆ ಬರ್ಡ್ಸ್ಕೊಳ್ ತಂದಿರ್ತೀರ ಕೇಜೊಳಗೆ ಕೈ ಹಾಕೋದು ಗಾಬರಿ ಮಾಡ್ಸಕ್ಕೆ ಹೋಗ್ಬಿಡಿ. ಪಕ್ಕ 100% ಬ್ರೀಡ್ ಆಗೇ ಆಗ್ತವೆ ಫ್ರೆಂಡ್ಸ್. ಈ ಥರ ಬ್ರೀಡ್ ಆಗಲಿಲ್ಲ ಅಂತಂದ್ರೆ ಒಂದು ವಿಡಿಯೋ ಮಾಡಿದ್ದೀನಿ. ಕ್ಯಾಲ್ಸಿಯಮ್ದು ಸಿರಪ್ಗಳು ಯಾವ್ಯಾವ ಹಾಕಬೇಕು ಮತ್ತು ಅದಕ್ಕೆ ಏನೇನು ಮಾಡೋದು ಹಾಕಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ. ಪಕ್ಕ ಇವೆಲ್ಲ ಟಿಪ್ಸ್ಗಳು ಫಾಲೋ ಮಾಡಿದ್ರು ಬ್ರೀಡ್ ಆಗ್ತಿಲ್ಲ ಅಂದರೆ ಇದು ಮೇಲು ತಪ್ಪಿರೋ ಫೀಮೇಲ್ ಏನೋ ಫಾಲ್ಟ್ ಇದೆ ಅಂತ ಅರ್ಥ ಫ್ರೆಂಡ್ಸ್. ಮೇಲು ತಪ್ಪಿರೋ ಫೀಮೇಲ್ ಏನೋ ಫಾಲ್ಟ್ ಇದೆ ಅಂತ ಅರ್ಥ. ಈಗ ಇದೆಲ್ಲ ಪ್ರಾಬ್ಲಮ್ ಇದ್ರು ಮೇಲ್ಗಳು ಮೀಟಿಂಗ್ ಆದ್ರೂ ಫೀಮೇಲ್ಗಳು ಮೊಟ್ಟೆ ಹಾಕ್ತಿರಲ್ಲ, ಅದು ಪ್ರಾಬ್ಲಮ್ ಇರ್ತವೆ. ಮೇಲಲ್ಲಿ ಎಕ್ಸ್ಪರ್ಟಿಲಿಟಿ ಇರಲ್ಲ, ಅದು ಮೊಟ್ಟೆ ಉತ್ಪಾದನೆ ಇದಿರಲ್ಲ. ಮತ್ತು ಫೀಮೇಲ್ಗಳು ಮೊಟ್ಟೆ ಹಾಕ್ತಿದೆ ಅದರಲ್ಲಿ ಮರಿಗಳು ಬರ್ತಾಯಿಲ್ಲ, ಅದರಲ್ಲಿ ಮೇಲೆ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಮೇಲೆ ಎಷ್ಟೇ ಮೀಟಿಂಗ್ ಮಾಡಿದ್ರು ಮೊಟ್ಟೆ ಹಾಕ್ತಿಲ್ಲ ಅಂದರೆ ಫೀಮೇಲ್ ಪ್ರಾಬ್ಲಮ್ ಇರ್ತದೆ. ನೋಡಿ ಚೆಕ್ಔಟ್ ಮಾಡಿ, ಫೀಮೇಲ್ ಚೇಂಜ್ ಮಾಡಬೇಕು ಅಲ್ಲ ಮೇಲ್ ಚೇಂಜ್ ಮಾಡಬೇಕು, ಚೆಕ್ಔಟ್ ಮಾಡಿ ಫ್ರೆಂಡ್ಸ್. ಚೆಕ್ಔಟ್ ನೋಡಿ ಬರ್ಡ್ಸ್ಗಳು ಗಾಬರಿ ಮಾಡೋಕೆ ಇದೆಲ್ಲ ಪ್ರಾಬ್ಲಮಿಂದನೂ ನೀವು ಬರ್ಡ್ಸ್ಗಳು ಬ್ರೀಡ್ ಮಾಡ್ತಾರಲ್ಲ ಫ್ರೆಂಡ್ಸ್. ಇವೆಲ್ಲ ಸೊಲ್ಯೂಷನನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಪಕ್ಕ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಪಕ್ಕ ಬ್ರೀಡ್ ಆಗುತ್ತೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ ಏನೋ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿನೋ ಇಲ್ಲ ವಿಟಮಿನ್ ಡಿಫಿಷಿಯನ್ಸಿನೋ ಏನೋ ಒಂದು ಇರುತ್ತೆ, ನೀವು ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ ಫ್ರೆಂಡ್. ಆಮೇಲೆ ಬರ್ಡ್ಸ್ಗಳು ಕೇಜೊಳ ಈ ಥರ ಮಿನರಲ್ಸ್ ಕೂಡ ಹಾಕಲೇಬೇಕು. ಬ್ಲ್ಯಾಕ್ ಇದೆಯಾ ವೈಟ್ ಇದೆಯಲ್ಲ, ವೈಟ್ ಸುಣ್ಣದ್ದು ಇದೆಯಾ ಅದು ಕಟಲ್ ಫಿಶ್ ಫೋನು ಹಾಕಲೇಬೇಕು ಫ್ರೆಂಡ್ಸ್. ಅವು ಹಾಕಿದ್ರೆ ಪಕ್ಕ ಬ್ರೀಡ್ ಆಗ್ತವೆ. ನೋಡಿ ಇವೆಲ್ಲ ಚೆಕ್ಔಟ್ ಮಾಡ್ಕೊಂಡು ಬ್ರೀಡ್ ಮಾಡಿಸಿ ಫ್ರೆಂಡ್ಸ್, ಆರಾಮಾಗಿ ಬ್ರೀಡ್ ಆಗ್ತವೆ ನಿಮ್ಮ ಬರ್ಡ್ಸ್ಗಳು. ಬಾಯ್ ಫ್ರೆಂಡ್ಸ್.